ಹಾಯ್ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಿನ್ನೆ ಅಷ್ಟೇ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೆ. ಅಂದರೆ ಒಂದೇ ದಿನದಲ್ಲಿ 3 ಕ್ಷೇತ್ರಕ್ಕೆ ಹೋದಂತಹ ಒಂದು ವಿಡಿಯೋನ. ಇವತ್ತು ಅದರ ನೆಕ್ಸ್ಟ್ ವಿಡಿಯೋನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಹೊರನಾಡಿಗೆ ಹೋದಾಗ ನಾವು ರೂಮ್ ಬುಕ್ ಮಾಡಿದ್ವಲ್ಲ, ಅದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸನ್ನು ಇವತ್ತಿನ ವಿಡಿಯೋಲಿ ನಾನು ಶೇರ್ ಮಾಡ್ಕೊಳ್ತೀನಿ. ಅದಕ್ಕೂ ಮುಂಚೆ ಚಾನಲ್ಗೆ ಹೊಸಬ್ರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಮರಿದಲ್ಲೇ ಕ್ಲಿಕ್ ಮಾಡಿ. ಇದರಿಂದ ಹೊಸ ಹೊಸ ವಿಡಿಯೋಸ್ ಬಂದರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ. ಹೊರನಾಡಿಗೆ ಹೋದಾಗ ನೀವೇನಾದರೂ ಸ್ಟೇ ಮಾಡಬೇಕು ಅಂತ ಇದ್ರೆ ದೇವಸ್ಥಾನದ ಕಡೆಯಿಂದನೇ ನಿಮಗೆ ರೂಮು ಸಿಕ್ಕತ್ತೆ. ದೇವಸ್ಥಾನದ ಪಕ್ಕದಲ್ಲೇನೆ ನಿಮಗೆ ರೂಮ್ಸ್ಗಳು ಸಿಗುತ್ತೆ. ಅಕಸ್ಮಾತ್ ಹಾಲಿಡೇಸಲ್ಲಿ ಹೋದಾಗ ನಿಮ್ಗೇನಾದ್ರೂ ಅಲ್ಲಿ ರೂಮ್ ಸಿಗ್ಲಿಲ್ಲ ಅಂದ್ರೆ ದೇವಸ್ಥಾನಕ್ಕೆ ಎಂಟರ್ ಆದ ತಕ್ಷಣನೇ ನಿಮಗೆ ಅಲ್ಲಿ ಹೊಸ ಬಿಲ್ಡಿಂಗ್ಸ್ಗಳು ಕಾಣಿಸುತ್ತೆ. ನೀವು ನೋಡೇ ಇರ್ತೀರಾ, ಭದ್ರಾ ನಿವಾಸ ಅಂತ ಇದೆ. ಈ ಒಂದು ಭದ್ರಾ ನಿವಾಸ ಅಲ್ಲಿ ನೀವು ರೂಮ್ ಮಾಡಬಹುದು. ಈ ಒಂದು ಭದ್ರಾ ನಿವಾಸ ಅಲ್ಲಿ ನಾವು ಕೂಡ ಈ ಸಲ ಹೋದಾಗ ರೂಮ್ ಮಾಡಿದ್ವಿ. ಹಾಗಾಗಿ ರೂಮ್ ಹೇಗಿದೆ, ಎಷ್ಟಾಗತ್ತೆ ಅನ್ನುವಂಥದ್ದನ್ನ ಇವತ್ತಿನ ವಿಡಿಯೋಲಿ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಭದ್ರಾ ನಿವಾಸ ಪಕ್ಕದಲ್ಲೇನೆ ಪಾರ್ಕಿಂಗ್ ಏರಿಯಾ ಇದೆ. ನಾವು ಫಸ್ಟ್ ಟೈಮು ಭದ್ರಾ ನಿವಾಸ ಅಲ್ಲಿ ರೂಮ್ ಮಾಡಿದ್ದು. ರೂಮ್ ಹೇಗಿದೆ ಅಂತ ಇವಾಗ ಡೀಟೇಲ್ ಆಗಿ ನಿಮ್ಗೂ ಕೂಡ ತೋರಿಸ್ತೀನಿ. ನೋಡಿ, ಇದೆ ನಮ್ಮ ರೂಮು. ಹಾಗೆ ಇನ್ನೊಂದು ಹೇಳ್ಬೇಕು ಅಂದ್ರೆ ಕೀ ಕಾರ್ಡ್ ಡೋರ್ ಲಾಕ್ ಇದೆ ಇದಕ್ಕೆ. ಈ ಒಂದು ಕೀ ಕಾರ್ಡ್ ಇದ್ರೆ ಮಾತ್ರ ನಿಮ್ಗೆ ಡೋರ್ ಓಪನ್ ಆಗಕ್ಕೆ ಸಾಧ್ಯವಾಗುತ್ತೆ. ನೀವು ಚೆಕ್ಔಟ್ ಆಗೋ ತನಕ ಈ ಒಂದು ಕಾರ್ಡ್ ಅನ್ನ ಹುಷಾರಾಗಿ ಇಟ್ಕೋಬೇಕಾಗತ್ತೆ. ಇವಾಗ ರೂಮ್ ಹೇಗಿದೆ ಅಂತ ನಿಮ್ಗೂ ಕೂಡ ತೋರಿಸ್ತಾ ಇದ್ದೀನಿ. ನಾನು ರೂಮ್ ಟೂರ್ ಮಾಡೋಣ ಅಂತಾನೆ ವಿಡಿಯೋ ಮಾಡ್ಕೊಂಡಿದ್ದೆ. ಯಾಕೆಂದ್ರೆ ಸಾಕಷ್ಟು ಜನ ಭಕ್ತರು ಹೊರನಾಡ್ಗೆ ಹೋಗ್ತಾರೆ. ರೂಮ್ ಹೇಗಿರುತ್ತೋ ಏನೋ ಅನ್ನುವಂಥದ್ದು ಅವರ ಮನಸ್ಸಲ್ಲಿ ಗೊತ್ತಲ್ಲ ಇರುತ್ತೆ. ಹಾಗಾಗಿ ವಿಡಿಯೋ ಮುಖಾಂತರ ನೋಡಿದ್ರೆ ಅವ್ರಿಗೂ ಗೊತ್ತಾಗುತ್ತೆ ರೂಮು ಹೇಗಿರುತ್ತೆ ಅಂತ. ನೋಡಿ, ಇಲ್ಲೊಂದು ಮಿರರ್ ಇದೆ, ಹಾಗೆ ಇಲ್ಲೊಂದು ವಾರ್ಡ್ರೋಬ್ ಇದೆ. ತುಂಬಾನೇ ಚೆನ್ನಾಗಿದೆ, ನಮ್ಗಂತೂ ತುಂಬಾನೇ ಇಷ್ಟ ಆಯ್ತು. ಹಾಗೇನೆ ನೀವು ಇಲ್ಲಿಗೆ ಹೋದ ತಕ್ಷಣನೇ ಅಲ್ಲಿ ಫಸ್ಟ್ ಆಧಾರ್ ಕಾರ್ಡ್ ಕೊಡ್ಬೇಕಾಗತ್ತೆ. ಅವಾಗ ಅವರು ಕೇಳ್ತಾರೆ ಎಷ್ಟು ಜನ ಇದ್ದಾರೆ ಏನು ಅಂತ. ನಾವಿದ್ದು ಇಬ್ರೇ ಅಲ್ವಾ, ಹಾಗಾಗಿ 2 ಕಾಟದು ನಮ್ಗೆ ರೂಮ್ ಅನ್ನ ಕೊಟ್ಟಿದ್ದು. ಅಂದ್ರೆ ಎಷ್ಟು ಜನ ಹೋಗಿರ್ತೀರಾ ಅದ್ರ ಮೇಲೆ ಅವರು ನಿಮ್ಗೆ ರೂಮ್ ಅನ್ನ ಕೊಡ್ತಾರೆ. ನೀವು ಕೂಡ ರೂಮ್ ಅನ್ನ ನೋಡ್ಬೋದು. ರೂಮ್ ನೋಡಿ ನೀವು ಯಾವ ರೂಮ್ ಬೇಕು ಅಂತ ಸೆಲೆಕ್ಟ್ ಮಾಡ್ಕೋಬಹುದು. ಅಂದ್ರೆ ಡಬಲ್ ಕಾಟು, ಟ್ರಿಪಲ್ ಕಾಟು ಅದೆಲ್ಲ ಇದೆ. ಎಲ್ಲಾ ರೂಮ್ಸು ತುಂಬಾನೇ ಚೆನ್ನಾಗಿದೆ, ತುಂಬಾ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ರೂಮ್ ನೋಡಿದ್ರಿ ಅಲ್ವಾ, ಈಗ ವಾಶ್ರೂಮ್ ಹೇಗಿದೆ ಅಂತ ಕೂಡ ತೋರಿಸ್ತಾ ಇದ್ದೀನಿ. ತುಂಬಾ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಯಾರೇ ಚೆಕ್ಔಟ್ ಮಾಡಿದ್ರು ಅವರು ತಕ್ಷಣ ಕ್ಲೀನ್ ಮಾಡಿಸ್ತಾರೆ. ತುಂಬಾ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ನಮ್ಮ ರೂಮಿಂದ ಈ ತರ ವ್ಯೂ ಕಾಣಿಸ್ತಾ ಇತ್ತು. ತುಂಬಾನೇ ಚೆನ್ನಾಗಿತ್ತು. ಬೆಳಗ್ಗೆ ಎದ್ದ ತಕ್ಷಣ ಇದನ್ನ ನೋಡೋದೇ ಒಂದು ಖುಷಿ. ಹಾಗೆ ಸಮ್ಮರ್ ಹಾಲಿಡೇಸ್ ಅಲ್ವಾ, ಹಾಗಾಗಿ ತುಂಬಾ ಜನ ದರ್ಶನಕ್ಕೆ ಅಂತ ಬಂದಿದ್ರು. ಇಲ್ಲೇ ಸ್ಟೇ ಮಾಡಿದ್ರಲ್ಲ, ನೋಡ್ತಾ ಇರ್ಬೋದು ಎಷ್ಟು ಕಾರ್ಗಳಿದೆ ಅಂತ. ರೂಮ್ ಹೇಗಿದೆ ಅಂತ ನೋಡಿದ್ರಿ ಅಲ್ವಾ. ಇವಾಗ ಇದಕ್ಕೆ ಎಷ್ಟು ನಾವು ಪೇ ಮಾಡಿದ್ವಿ ಅಂದ್ರೆ 315 ರೂಪಾಯಿ. ಅಂದ್ರೆ ಡೆಪಾಸಿಟ್ ಏನೂ ಇರೋದಿಲ್ಲ. ಒಂದು ದಿನಕ್ಕೆ 315 ರೂಪಾಯಿ ತಗೊಳ್ತಾರೆ. ನೀವು ಮತ್ತೆ ಏನಾದ್ರೂ ಎಕ್ಸ್ಟ್ರಾ ಒಂದು ದಿನ ಸ್ಟೇ ಮಾಡ್ತೀನಿ ಅಂದ್ರೆ ಮತ್ತೆ ನೀವು ಅಷ್ಟೇ ಅಮೌಂಟನ್ನ ಪೇ ಮಾಡಬೇಕಾಗತ್ತೆ. ಬೇರೆ ಕಡೆ ಏನಾದ್ರೂ ನೀವು ರೂಮ್ ಬುಕ್ ಮಾಡ್ತೀನಿ ಅಂತ ಅಂದ್ರೆ ನಿಜಕ್ಕೂ ತುಂಬಾ ಕಾಸ್ಟ್ಲಿ ಆಗುತ್ತೆ. ಇಷ್ಟು ಕಡಿಮೆ ಪ್ರೈಸ್ಗೆ ಇಂಥ ಒಳ್ಳೆ ರೂಮು ಸಿಗೋದು ಚಾನ್ಸೇ ಇಲ್ಲ. ನಿಜವಾಗ್ಲೂ ಹೊರನಾಡಲ್ಲಂತೂ ತುಂಬಾ ಕಡಿಮೆ ಪ್ರೈಸ್ಗೆ ರೂಮ್ಗಳು ಸಿಗುತ್ತೆ ಅಂತಾನೆ ನಾನು ಹೇಳ್ತೀನಿ. ಫ್ರೆಂಡ್ಸ್, ನೋಡಿದ್ರಿ ಅಲ್ವಾ, ಹೊರನಾಡಿನಲ್ಲಿ ಇರುವಂತಹ ಭದ್ರಾ ನಿವಾಸದ ರೂಮ್ ಟೂರ್ ನಿಮ್ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಈ ವಿಡಿಯೋ ಕೂಡ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇನ್ನಷ್ಟು ಒಳ್ಳೊಳ್ಳೆ ವಿಡಿಯೋಸ್ಗಳಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆ ದೇವಸ್ಥಾನದ ಬಗ್ಗೆ ವಿಡಿಯೋ ಕೂಡ ಅಪ್ಲೋಡ್ ಮಾಡಿದ್ದೀನಿ. ಇನ್ನೂ ಯಾರಾದ್ರೂ ವಿಡಿಯೋ ನೋಡಿಲ್ಲ ಅಂದ್ರೆ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ, ಒಮ್ಮೆ ಚೆಕ್ ಮಾಡಿ. ಇವತ್ತಿನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.